ಮೃತರ ಗುರುತು ಪತ್ತೆ ಹಚ್ಚೋದಕ್ಕೆ ಡಿಎನ್ಎ ಸ್ಯಾಂಪಲ್ಸ್ ಕಲೆ ಹಾಕಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೇ ಈ ಕಾರ್ಯ ಆಗ್ತಾ ಇದೆ. ಈಗಾಗಲೇ ಸ್ಯಾಂಪಲ್ ಕಲೆ ಹಾಕ್ತಾ ಇದ್ದಾರೆ ವೈದ್ಯಕೀಯ ಸಿಬ್ಬಂದಿಗಳು, ವೈದ್ಯರು. 241 ಜನರ ಡಿಎನ್ಎ ಮಾದರಿಯನ್ನು ಸಂಗ್ರಹಿಸಿದ್ದಾರೆ ಸಿಬ್ಬಂದಿ. ಇನ್ನೂ ಅನೇಕರ ಡಿಎನ್ಎ ಮಾದರಿ ಸಂಗ್ರಹ ಮಾಡಬೇಕು. ಆದರೂ ವೈದ್ಯಕೀಯ ಸಿಬ್ಬಂದಿಗೆ ಗುರುತು ಪತ್ತೆ ಹಚ್ಚೋದೇ ಒಂದು ದೊಡ್ಡ ಸವಾಲಾಗಿದೆ. ಪ್ರತಿ ಸುಟ್ಟ ಮೃತದೇಹವನ್ನು ಪತ್ತೆ ಹಚ್ಚೋದಕ್ಕೆ ಡಿಎನ್ಎ ಪರೀಕ್ಷೆಯನ್ನು ಮಾಡಲೇಬೇಕಾಗಿದೆ. ವಿದೇಶಿ ಪ್ರಜೆಗಳ ಮೃತದೇಹ ಗುರುತು ಪತ್ತೆ ವಿಳಂಬ ಸಾಧ್ಯತೆ ಇದೆ. ಅಲ್ಲಿಂದ ಅವರ ಕುಟುಂಬಸ್ಥರು ಬರಬೇಕು, ಅವರ ಡಿಎನ್ಎ ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕು, ಡಿಎನ್ಎ ಮ್ಯಾಚ್ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳಿದ್ದಾವೆ. ಈ ಹಿಂದೆ ಮಂಗಳೂರಲ್ಲಿ ವಿಮಾನ ದುರಂತ ಆಯ್ತಲ್ಲ, ಆಗಲೂ ಕೂಡ ಮೃತರ ಗುರುತು ಪತ್ತೆ ಹಚ್ಚೋದಿದೆಯಲ್ಲ, ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅಲ್ಲೂ ಡಿಎನ್ಎ ಪರೀಕ್ಷೆಯನ್ನು ಮಾಡಿ ಕೊನೆಗೆ 2-3 ದಿನಗಳ ನಂತರದಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು. ಇಲ್ಲೂ ಕೂಡ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಅಹಮದಾಬಾದ್ನ ಏರ್ಪೋರ್ಟ್ನ ಹೊರಗೆ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರ ಶವದ ಗುರುತುಗಳನ್ನ ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಏಕೆಂತಂದ್ರೆ ವಿಮಾನ ಸ್ಫೋಟ ಆಗಿದ್ರಿಂದಾಗಿ, ವಿಮಾನಕ್ಕೆ ಬೆಂಕಿ ಹೊತ್ತುಕೊಂಡಿದ್ರಿಂದಾಗಿ ಎಲ್ಲಾ ವ್ಯಕ್ತಿಗಳ ಶವಗಳು ಕೂಡ ಸುಟ್ಟು ಕರಕಲಾಗಿವೆ. ಇದರಿಂದಾಗಿ ಶವಗಳ ಗುರುತನ್ನ ಪತ್ತೆ ಹಿಡಿಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಈಗ ಶವಗಳ ಗುರುತನ್ನ ಪತ್ತೆ ಹಿಡಿಯಲಿಕ್ಕೆ ಈಗ ವೈದ್ಯರುಗಳು ಡಿಎನ್ಎ ಪರೀಕ್ಷೆಯ ಮೊರೆ ಹೋಗಿದ್ದಾರೆ. ಈಗ ಮುಖ್ಯವಾಗಿ ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜಿನಲ್ಲಿ ಮೃತಪಟ್ಟಂತವರ ಸಂಬಂಧಿಕರ ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸತಕ್ಕಂತ ಕಾರ್ಯ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸಲಾಗ್ತಾ ಇದೆ. ನಾನೀಗ ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜ್ನ ಈ ಹಾಲ್ನ ಮುಂಭಾಗದಲ್ಲಿ ಇದ್ದೇನೆ. ಈ ಹಾಲ್ನಲ್ಲಿ ಈಗ ಮೃತರ ಸಂಬಂಧಿಕರಿದ್ದಾರೆ. ಇವರ ಡಿಎನ್ಎ ಸ್ಯಾಂಪಲ್ ಅನ್ನ, ಅಂದ್ರೆ ರಕ್ತದ ಮಾದರಿಯನ್ನ ಮತ್ತು ಬೇರೆ ಬೇರೆ ಸ್ಯಾಂಪಲ್ ಗಳನ್ನ ಇಲ್ಲಿನ ವೈದ್ಯರು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಡಿಎನ್ಎ ಸ್ಯಾಂಪಲ್ ಗಳನ್ನ ಮೃತಪಟ್ಟವರ ಶವದ ಡಿಎನ್ಎ ಸ್ಯಾಂಪಲ್ ಜೊತೆ ಮ್ಯಾಚ್ ಆಗುತ್ತಾ ಹೇಗೆ ಅನ್ನೋದನ್ನ ನೋಡ್ತಾರೆ, ಪರೀಕ್ಷೆನ ಮಾಡ್ತಾರೆ. ಮ್ಯಾಚ್ ಆದ್ರೆ ಅಂತವರ ಶವವನ್ನು ಅವರ ಸಂಬಂಧಿಕರಿಗೆ, ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ವೈದ್ಯರು ಮಾಡ್ತಾರೆ. ಈಗ ಡಿಎನ್ಎ ಸ್ಯಾಂಪಲ್ ಅನ್ನ ಪಡೆದ ನಂತರ ಶವಗಳ ಗುರುತನ್ನ ಪತ್ತೆ ಹಚ್ಚಲಿಕ್ಕೆ ನಮಗೆ ಗರಿಷ್ಠ 72 ಗಂಟೆಗಳ ಕಾಲಾವಕಾಶ ಬೇಕು ಅಂತ ಇಲ್ಲಿರುವಂತಹ ವೈದ್ಯರುಗಳು ಹೇಳ್ತಾ ಇದ್ದಾರೆ. 72 ಗಂಟೆ ಅಂದ್ರೆ ಗರಿಷ್ಠ 3 ದಿನಗಳವರೆಗೂ ಕೂಡ ನಮಗೆ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಶವದ ಗುರುತು ಪತ್ತೆ ಆದ್ರೆ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೇವೆ. ಅದಾದ ಬಳಿಕ ನೀವು ಬಂದು ಶವವನ್ನ ತೆಗೆದುಕೊಂಡು ಹೋಗ್ಬೋದು ಅಂತ ಕೂಡ ವೈದ್ಯರು ತಿಳಿಸ್ತಾ ಇದ್ದಾರೆ. ಈ ಒಂದು ಹಾಲ್ ನಲ್ಲಿ ಮೃತರ ಸಂಬಂಧಿಕರಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಸ್ಯಾಂಪಲ್ ಅನ್ನ ಇಲ್ಲಿರುವಂತಹ ವೈದ್ಯರಿಗೆ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ವಿಮಾನ ಅಪಘಾತದಲ್ಲಿ ಒಟ್ಟು 241 ಮಂದಿ ಮೃತಪಟ್ಟಿದ್ರು. ಅವರ ಪೈಕಿ ಈಗಾಗಲೇ 200 ಮಂದಿಯ ಸಂಬಂಧಿಕರ ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸುವಂತಹ ಕೆಲಸವನ್ನ ವೈದ್ಯರು ಪೂರ್ಣಗೊಳಿಸಿದ್ದಾರೆ. ಇನ್ನು ವಿದೇಶಿಗರ ಡಿಎನ್ಎ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹಿಸಬೇಕಾಗಿದೆ. ಈಗ ಒಂದು ಡಿಎನ್ಎ ಸ್ಯಾಂಪಲ್ ನ ಮೂಲಕವೇ ಶವಗಳನ್ನ ಗುರುತನ್ನ ಪತ್ತೆ ಹಚ್ಚಕ್ಕಂತ ಕೆಲಸವನ್ನ ಈಗ ವೈದ್ಯಕೀಯವಾಗಿ ನಡೆಸಲಿಕ್ಕೆ ಈಗ ಬಿಜೆ ಮೆಡಿಕಲ್ ಕಾಲೇಜು ಮತ್ತು ಸಿವಿಲ್ ಆಸ್ಪತ್ರೆ ವೈದ್ಯರು ಮುಂದಾಗಿದ್ದಾರೆ. ಈ ಒಂದು ಬಿಜೆ ಮೆಡಿಕಲ್ ಕಾಲೇಜಿನ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ವೈದ್ಯರುಗಳು ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸುವಂತ ಕೆಲಸವನ್ನ ನಿನ್ನೆಯಿಂದಲೂ ಕೂಡ ನಡೆಸ್ತಾ ಇದ್ದಾರೆ. ಈಗಲೂ ಕೂಡ ಈ ಹಾಲ್ ನಲ್ಲಿ ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸತಕ್ಕಂತ ಕೆಲಸ ನಡೀತಾ ಇದೆ. ಈಗಾಗಲೇ 200 ಮಂದಿ ಸಂಬಂಧಿಕರು ತಮ್ಮ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರಿಗೆ ನೀಡಿದ್ದಾರೆ. ಹೀಗಾಗಿ ಈಗ ಮುಂದಿನ 3 ದಿನಗಳವರೆಗೂ ಕೂಡ ಮೃತರ ಶವದ ಗುರುತನ್ನ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ ವೈದ್ಯರುಗಳು ಈ ಡಿಎನ್ಎ ಪರೀಕ್ಷೆಯ ಮೂಲಕವೇ ಮಾಡಲಿದ್ದಾರೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಹಮದಾಬಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.